ಗುಡ್ ಮಾರ್ನಿಂಗ್, ನಮಸ್ತೆ, ಅಸ್ಸಲಾಮು ಅಲೈಕುಮ್. ಇದು ಪಾನೇಲ ನಮ್ಮ ಮದ್ರಸದ ಎದುರು ಇರುವಂತಹ ಒಂದು ಸ್ಥಳ. ಅದರ ಎದುರುಗಡೆಯಲ್ಲಿ ಒಂದು ಹುಲ್ಲಾವೃತವಾದಂತಹ ಒಂದು ಜಾಗದಲ್ಲಿ ಒಂದು ಎಮ್ಮೆ ಕೂತಿದೆ ನೋಡಿ. ಅದು ಮಂಡಿಯೂರಿದಂತಹ ಒಂದು ಸ್ಟೈಲ್ನಲ್ಲಿ. ಅದರ ಮೇಲೆ ಒಂದು ಕಾಗೆ ಇದೆ. ಎದ್ದು ನಿಂತಿತ್ತು ನೋಡಿ ಅಂತ. ಕಾಗೆಗಳು ಅದೇ ರೀತಿ ಕೊಕ್ಕರೆಗಳಿಗೆಲ್ಲ, ಪ್ರಾಣಿಗಳಿಗೆ, ಮಣ್ಣುಗಳಿಗೆಲ್ಲ ಭೇದ್ಯವಾದಂತಹ ಒಂದು ಸಂಬಂಧವಿದೆ. ಯಾವುದಾದರೂ ಒಂದು JCB ಕೆಲಸ ಮಾಡುತ್ತಾದರೆ ಮಣ್ಣಿನಲ್ಲಿ, ಆ ಸ್ಥಳಕ್ಕೆ ಕೊಕ್ಕರೆಗಳು ಬಂದು ಅದರಲ್ಲಿರುವಂತಹ ಕೀಟಗಳನ್ನು, ಅದೇ ರೀತಿ ಅದಕ್ಕಾಗಿ ಬೇಕಾಗಿರುವಂತಹ ಫುಡ್ ಅದರಲ್ಲಿದೆ. ಅದೇ ರೀತಿ ದನದ ಮೇಲೆ, ಎಮ್ಮೆಗಳ ಮೇಲೆಲ್ಲ ನೋಡಿ ಅದಕ್ಕಾಗಿ ಬೇಕಾಗುವಂತಹ ಕೀಟಗಳು ಎಲ್ಲದರ ಮೇಲಿದೆ. ಅದನ್ನು ತಿನ್ನುತ್ತದೆ ನೋಡಿ ಅಂತೆ. ಮತ್ತು ದೂರದಲ್ಲಿರುವಂತಹ ಪ್ರದೇಶ ಜಿನ್ನುಗುಡ್ಡೆ ಅಂತ ಹೇಳ್ತಾರೆ. ಜಿನ್ನುಗುಡ್ಡೆ ಅಂತ ಒಮ್ಮೆ ನಾವು ಹತ್ತಿದ್ವಿ ಅದರ ಮೇಲೆಗೆ. ಅದರಲ್ಲಿ ಜಿನ್ನುಗಳ ಕುರುಹುಗಳೆಲ್ಲ ಅದರ ಮೇಲಿದೆ. ಒಂದು ಒಳ್ಳೆಯ ಪ್ರವಾಸಿ ತಾಣವಾಗಿ ಕೂಡ ಮಾರ್ಪಡಬಹುದು. ಯಾರೂ ಕೂಡ ಅದಕ್ಕೆ ಭೇಟಿ ಆಗುವುದಿಲ್ಲ. ಇಲ್ಲಿ ನಾಡಿನವರು ಯಾರೋ ಕೆಲವು ಜನರು ಹೋಗ್ತಾರೆ ಅಂತ ಬಿಟ್ಟರೆ, ದೂರದ ಪ್ರದೇಶದವರು, ಹೊರ ಊರಿನವರು ಯಾರೂ ಕೂಡ ಬರಲ್ಲ. ಹತ್ತುವಂಥ ಎಲ್ಲ ವ್ಯವಸ್ಥೆಗಳು ಕೂಡ ಇದೆ. ಬೆಳ್ತಂಗಡಿಯಲ್ಲಿ ಗಡಾಯಿಕಲ್ಲಿದ್ದ ರೀತಿಯಲ್ಲೂ ಇಲ್ಲೂ ಕೂಡ ಹತ್ತುವಂಥ ಒಂದು ವ್ಯವಸ್ಥೆ, ಮೆಟ್ಟಿಲುಗಳು ಇಲ್ಲದಿದ್ದರೂ ಮೆಟ್ಟಿಲು ರೀತಿಯಲ್ಲಿ ಇರುವಂತಹ ವ್ಯವಸ್ಥೆಗಳು ಇದ್ದಾವೆ ಅದರ ಮೇಲೆ ಹೋಗುವಂತಹ. ಆದರೂ ಕೂಡ ಯಾರೂ ಬರಲ್ಲ. ಹಳ್ಳಿಗಳ ದೃಶ್ಯ ನೋಡಿ ಅಂತೆ, ಬಹಳ ಸುಂದರವಾಗಿದೆ. ಹೀಗೆ ಹಳ್ಳಿಗಳ ಕಥೆ ಮುಂದುವರಿಯುತ್ತಾ ಇರುತ್ತೆ. ಓಕೆ, ದುವಾ ಮಾಡಿರಿ. ಇದು ಬೆಳ್ಳಂಬೆಳಿಗ್ಗೆ ಈ ಒಂದು 10 ಗಂಟೆ ಸಮಯದಲ್ಲಿ ನನಗೆ ಕಂಡಂತಹ ಒಂದು ದೃಶ್ಯ. ಎಮ್ಮೆ ಕಾಣಲು ಸುಂದರವಾಗಿದೆ, ಮಾಷಾ ಅಲ್ಲಾ. ಆ ಎಮ್ಮೆ ಯಜಮಾನರಿಗೆಲ್ಲ ಅವನು ಬರಕತ್ತು ನೀಡಲಿ, ಈ ಎಮ್ಮೆಗೂ ಆಫಿಯತ್ತು ನೀಡಲಿ. ಆಮೀನ್, ಇನ್ಶಾ ಅಲ್ಲಾ. ದುವಾ ಮಾಡಿ. ಅಸ್ಸಲಾಮು ಅಲೈಕುಮ್.